ಎಲ್ರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಇನ್ನೇನು ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ ಹತ್ತತ್ರ ಬರ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನುವಂತಹ ಆ ಸ್ಪರ್ಧೆಯ ಕಾವು ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇತಿಹಾಸದಲ್ಲಿ 100ಕ್ಕೆ 100 ಅಂಕವನ್ನು ತೆಗಿಬಹುದಾ? ಖಂಡಿತ ಸಾಧ್ಯ. ಇತಿಹಾಸ ಬಹಳ ಸುಲಭವಾದ ವಿಷಯ. ಒಂದಿಷ್ಟು ಸಣ್ಣ ಪುಟ್ಟ ಟೆಕ್ನಿಕ್ಸ್ಗಳನ್ನ ಇಟ್ಕೊಂಡು ಉತ್ತಮವಾದಂತಹ ಪ್ರಯತ್ನ ಮಾಡಿದ್ರೆ ಖಂಡಿತ 100 ಸಾಧ್ಯ ಇದೆ ಇತಿಹಾಸದಲ್ಲಿ. ಹಾಗಾದ್ರೆ ಏನೆಲ್ಲ ಟಿಪ್ಸ್ ಅನ್ನ ನಾವು ಕಲ್ತ್ಕೋಬೇಕು 100ಕ್ಕೆ 100 ಅಂಕವನ್ನ ತೆಗೆದುಕೊಳ್ಳಿಕ್ಕೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೊದಲನೆಯ ಅಧ್ಯಾಯ ಪೀಠಿಕೆಯಿಂದ ಆರಂಭಿಸಿ 7ನೆಯ ಅಧ್ಯಾಯದ 7ನೆಯ ಉಪಘಟಕ ಕರ್ನಾಟಕದ ಏಕೀಕರಣದವರೆಗೆ ಎಲ್ಲ ಪಾಠಗಳ 1 ಅಂಕಗಳ ಪ್ರಶ್ನೆಯನ್ನ ಒಂದೂ ಬಿಡದೆಲೆ ಚೆನ್ನಾಗಿ ಕಲ್ತಿಟ್ಕೋಬೇಕು. ಇದು ಮೊದಲನೆಯ ಟಿಪ್ಸ್. ಹಾಗೇನೆ ಎರಡನೇ ಟಿಪ್ಸ್ ಏನು ಅಂತ ಕೇಳಿದ್ರೆ, ಮೊದಲನೆಯ ಪಾಠ ಪೀಠಿಕೆಯಿಂದ ಆರಂಭಿಸಿ 7ನೆಯ ಅಧ್ಯಾಯದ 7ನೆಯ ಉಪಘಟಕ ಕರ್ನಾಟಕದ ಏಕೀಕರಣದವರೆಗಿನ ಎಲ್ಲಾ 2 ಅಂಕದ ಪ್ರಶ್ನೋತ್ತರಗಳನ್ನ ಚೆನ್ನಾಗಿ ಕಲ್ತಿಟ್ಕೋಬೇಕು. ಅಲ್ಲಿಗೆ ನಾವು 10 + 20 30 ಅಂಕವನ್ನ ಪರ್ಫೆಕ್ಟ್ ಮಾಡ್ಕೊಂಡ್ವಿ. ಮ್ಯಾಪ್ ಅನ್ನ ಚೆನ್ನಾಗಿ ಕಲ್ತಿಟ್ಕೋಬೇಕು. ಹಾಗೂ ಮ್ಯಾಪ್ ಅಲ್ಲಿ ಈ ವರ್ಷ ಏನು 10 ಪ್ಲೇಸ್ ಕೊಡ್ತಾರೆ, ಎಲ್ಲಾ 10 ಪ್ಲೇಸ್ ಅನ್ನ ಬಿಡಿಸ್ಬೇಕು. ಆದಷ್ಟು ಅಕ್ಯುರೇಟ್ ಆಗಿ ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕಂದ್ರೆ ಮ್ಯಾಪ್ ಅಲ್ಲಿ ನಾವು ಒಂಚೂರು ನಿಖರತೆಯನ್ನ ಕಳ್ಕೊಂಡ್ವಿ, ಎಲ್ಲೋ ಒಂಚೂರು ಆಚೆ ಈಚೆ ಆಯ್ತು ಅಂದ್ರು 100ಕ್ಕೆ 100 ಕೊಡುವಾಗ ಅಲ್ಲಿ ಅಂಕಗಳನ್ನ ತೆಗೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ 10 ಪ್ಲೇಸ್ಗಳನ್ನ ಬಿಡಿಸ್ಬೇಕು, ಆದಷ್ಟು ಅಕ್ಯುರೇಟ್ ಆಗಿ ಬಿಡಿಸ್ಬೇಕು. ಮತ್ತು ಯಾವ ಸ್ಥಳಗಳನ್ನ ಅಲ್ಲಿ ಕೊಟ್ಟಿರ್ತಾರೋ ಅದೇ ಸ್ಥಳಗಳನ್ನ ಗುರುತಿಸಬೇಕು. ಹಾಗೂ ಅವುಗಳ ಐತಿಹಾಸಿಕ ಮಹತ್ವವನ್ನ ಬರೀಬೇಕು. ಆದಷ್ಟು ಪುಸ್ತಕದಲ್ಲಿ ಇದ್ದಂತಹ ಐತಿಹಾಸಿಕ ಮಹತ್ವವನ್ನೇ ಬರೀಬೇಕು. ಅಲ್ಲಿಗೆ ಮ್ಯಾಪಿನಿಂದ ನಮ್ಗೊಂದು 10 ಅಂಕ ಸಿಕ್ತು. ಆಮೇಲೆ ಹೊಂದಿಸಿ ಬರೆಯಿರಿ. ಇದು ನಿಮ್ಗೆ ಬಹಳ ಕಷ್ಟವಾಗ್ಲಿಕ್ಕಿಲ್ಲ. ಹೊಂದಿಸಿ ಬರೆಯಿರಿಯಲ್ಲಿ ಎಲ್ಲೂ ತಪ್ಪಾಗದೆ ಇರೋ ರೀತಿಯಲ್ಲಿ ನಾವು ಅದನ್ನ ಸರಿಯಾಗಿ ರೂಢಿಸ್ಕೊಳ್ಬೇಕು. ಹೊಂದಿಸಿ ಬರೆಯಿರಿಯನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನು ಕಾಲಾನುಕ್ರಮ, ಎಲ್ಲ ಪಾಠಗಳ ಪ್ರಮುಖವಾದಂತಹ ಇಸ್ವಿಗಳನ್ನ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಬೇಕು. ಅವುಗಳನ್ನ ಮೇಲಿನ ಮೇಲೆ ನೋಡ್ತಾ ಇರ್ಬೇಕು. ಯಾಕೆಂದ್ರೆ ಇಸ್ವಿಗಳು ಇತಿಹಾಸದಲ್ಲಿ ಬೇಗನೆ ಮರೆತೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಕಾಲಾನುಕ್ರಮದ ಎಲ್ಲ ಘಟನೆಗಳನ್ನ 1 by 1 ಎಲ್ಲವನ್ನ ಬರ್ಕೊಂಡು ದಿನನಿತ್ಯ ಒಂದೊಂದ್ಸಲ ಅದನ್ನ ನೋಡ್ಕೋಬೇಕು. ಅಥವಾ ನಿಮ್ಗೆ ಎದ್ದು ಕೂಡ್ಲೆ ಎಲ್ಲಿ ಅದು ಚೆನ್ನಾಗಿ ಕಾಣುತ್ತೋ ಅಂತಹ ಪ್ಲೇಸ್ ಅಲ್ಲಿ ಅದನ್ನ ಅಂಟಿಸಿಟ್ಕೋಬೇಕು ಗೋಡೆಗೆ. ಹಾಗೂ ಅದು ನಿಮ್ ಕಣ್ಣಿಗೆ ಕಾಣ್ತಾ ಇರ್ಬೇಕು. ಆಗ ಕಾಲಾನುಕ್ರಮದಲ್ಲಿ ತಪ್ಪೋ ಚಾನ್ಸಸ್ ಇಲ್ಲ. ಹಾಗೂ ನಮ್ಮ ಮನಸ್ಸಲ್ಲಿ ಒಂದು ವಿಂಗಡಣೆ ಮಾಡಿಟ್ಕೋಬೇಕು. ಸಾಮಾನ್ಯ ಶಕ ಪೂರ್ವದ ಘಟನೆಗಳು ಯಾವ್ಯಾವುದು, ಸಾಮಾನ್ಯ ಶಕ 1ರಿಂದ 1000ವರೆಗಿನ ಘಟನೆಗಳು ಯಾವ್ಯಾವುದು, 1000ದಿಂದ 1500ರವರೆಗಿನ ಘಟನೆಗಳು ಯಾವ್ಯಾವುದು, 1500ರಿಂದ 1942 ಅಥವಾ 1973ರವರೆಗಿನ ಘಟನೆಗಳು ಯಾವ್ಯಾವುದು. ಈ ತರ ಒಂದು ಮನಸ್ಸಲ್ಲಿ ನಾವು ಅದನ್ನ ಕ್ಲಾಸಿಫೈ ಮಾಡಿಕೊಂಡು ಅದನ್ನ ಅನುಕ್ರಮವಾಗಿ ಅಭ್ಯಾಸ ಮಾಡ್ತಾ ಬಂದ್ರೆ ಕಾಲಾನುಕ್ರಮದಲ್ಲಿ ಮಾರ್ಕ್ಸ್ ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ಹಾಗೂ 1 ಅಂಕ 2 ಅಂಕ ಮ್ಯಾಪು ಕಾಲಾನುಕ್ರಮ ಹೊಂದಿಸಿ ಬರೆಯಿರಿ. ಈ 50 ಅಂಕಗಳನ್ನ ನೀವು ಆರಂಭದ ಒಂದು 40ರಿಂದ 45 ನಿಮಿಷಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. ಇನ್ನುಳಿದಂತಹ ಏನು ಒಂದು 2.25 ಗಂಟೆ ಇದೆ, ಆ ಗಂಟೆಯನ್ನ ನಾವು 5 ಅಂಕ ಮತ್ತು 10 ಅಂಕವನ್ನ ಬರಲಿಕ್ಕೆ ಮೀಸಲಾಗಿಡ್ಬೇಕು. 5 ಅಂಕಕ್ಕೆ ನಾವು ಹೇಗೆ ತಯಾರಾಗಬೇಕು, ಯಾವ್ದು ಬರಬಹುದು ನೋಡಿ. ಈ ಸಲ ನಿಮ್ಗೆ ಹಿಂದೆ 8 ಕೊಡ್ತಿದ್ರು, 6 ಬರೀಬೇಕಾಗಿತ್ತು. ಈ ಸಲ 10 ಕೊಡ್ತಾರೆ, 6 ಬರೀಬೇಕು. ಹಾಗೆ ಅವಕಾಶಗಳು ಹೆಚ್ಚಿರುತ್ತೆ. ಹಾಗೆ ಅಂತ ನಾವು ಅವಕಾಶಗಳು ಜಾಸ್ತಿ ಇದೆ ಅನ್ಕೊಂಡು ನಾವು ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಸ್ಕಿಪ್ ಮಾಡಿದ್ರೆ ಖಂಡಿತ 100ಕ್ಕೆ 100 ತೆಗಿಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೆಲ್ಲಿಂದ 5 ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನುವ ಒಂದು ನಿಖರ ಲೆಕ್ಕಾಚಾರ ಹೇಳೋದಾದ್ರೆ, ಮೊದಲನೇ ಪಾಠ ಪೀಠಿಕೆ, ಅಲ್ಲಿ 5 ಪ್ರಶ್ನೆ ಇದೆ. ಆ 5ರಲ್ಲಿ 1 ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಹಾಗೆ ಮೊದಲನೆಯ ಪಾಠದ 5 ಪ್ರಶ್ನೆಗಳನ್ನ ಚೆನ್ನಾಗಿ ರೆಡಿ ಆಗಬೇಕು. ಅಲ್ಲಿಗೆ ನಾವು 1 ಪ್ರಶ್ನೆಗೆ ರೆಡಿ ಆದಂಗಾಯ್ತು. ಇನ್ನು ಎರಡನೇದು ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆಯ ಪಾಠದಲ್ಲಿ 2 ಪ್ರಶ್ನೆ ಇದೆ. ಆ 2 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಮುದ್ದಾಂ ಬಂದೇ ಬರುತ್ತೆ. ಹಾಗೆ ಆ 2 ಪ್ರಶ್ನೆಗಳನ್ನ ಚೆನ್ನಾಗಿ ಕಲ್ತಿಟ್ಕೋಬೇಕು. ಅಲ್ಲಿಗೆ 2 ಪ್ರಶ್ನೆಗಳನ್ನ ನಾವು ಸಿದ್ಧ ಮಾಡ್ಕೊಂಡ ಹಾಗೆ ಆಯ್ತು. ಇನ್ನು ನೇರವಾಗಿ 5 ಅಂಕದ ಪ್ರಶ್ನೆ ಎಲ್ಲಿಂದ ಬರಬಹುದು ಅಂತ ಯೋಚನೆ ಮಾಡಿದ್ರೆ, 6ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಅಲ್ಲಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣ, ಕಬೀರ ಮತ್ತು ಗುರುನಾನಕ್
ಈ 5 ಪ್ರಶ್ನೆಗಳೇನಿದಾವೆ ಆ 5 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ಖಂಡಿತ ಕೇಳ್ತಾರೆ. ಅಲ್ಲಿಗೆ 3 ಪ್ರಶ್ನೆಗಳನ್ನ ನಾವು ಪಕ್ಕಾ ಮಾಡ್ಕೊಂಡಂಗಾಯ್ತು. ಇನ್ನು 4ನೆಯ ಒಂದು ಪ್ರಶ್ನೆಯ ಸಾಧ್ಯತೆ ಎಲ್ಲಿದೆ ಅಂತ ಕೇಳಿದ್ರೆ, ಆಧುನಿಕ ಭಾರತದಲ್ಲಿ ಬರುವಂತಹ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ, ಅಲ್ಲಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ, ಈ 3 ಅಂಶಗಳನ್ನ, ಈ 3 5 ಅಂಕದ ಪ್ರಶ್ನೆಗಳನ್ನ ನಾವು ನಿಖರವಾಗಿ ನೋಡಿಟ್ಕೊಳ್ಬೇಕು. ಅಲ್ಲಿಗೆ 4 ಪ್ರಶ್ನೆಗಳನ್ನ ನಾವು ಸಿದ್ಧ ಆದಾಗಾಯ್ತು. ಇನ್ನೂ 2 ಪ್ರಶ್ನೆಗಳು. ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾವು ಗುಂಪು ಮಾಡ್ಕೋಬೇಕು. ಮೌರ್ಯರ ಆಡಳಿತ, ಆ ನಂತರದಲ್ಲಿ ಚೋಳರ ಗ್ರಾಮಾಡಳಿತ, ಶಿವಾಜಿಯ ಆಡಳಿತ, ಅಕ್ಬರನ ಆಡಳಿತ, ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸಾಧನೆಗಳು. ಇವೆಲ್ಲವನ್ನ ಒಂದು ಕಡೆ ಇಟ್ಕೊಂಡ್ರೆ ನಮ್ಗೆ ಅಲ್ಲಿ ಎಲ್ಲೋ ಒಂದು ಪ್ರಶ್ನೆ ಖಂಡಿತ ಸಿಕ್ಕೇ ಸಿಗತ್ತೆ. ಇನ್ನು ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರಬಹುದು. ಯಾವೆಲ್ಲ ಯುದ್ಧಗಳು? ತಾಳಿಕೋಟೆ ಯುದ್ಧ, ಪ್ಲಾಸಿ ಕದನ, ಇವೆರಡು ಬಹಳ ಮುಖ್ಯವಾಗಿದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದು ಬರಬಹುದು. ಇನ್ನು ಶಿಲ್ಪಕಲೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಕಲೆ ಮತ್ತು ವಾಸ್ತುಶಿಲ್ಪ. ಅದರಲ್ಲಿ ಗಾಂಧಾರ ಕಲೆ ಕಲಾ ಶೈಲಿ ಲಕ್ಷಣಗಳು, ಹೊಯ್ಸಳರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳು, ಬಾದಾಮಿ ಚಾಲುಕ್ಯರು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆ, ಆದಿಲ್ ಶಾಹಿಗಳು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆ, ಮೊಘಲರು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆ, ಇವೆಲ್ಲವನ್ನು ನಾವು ಏನ್ ಮಾಡಬೇಕು? ನಿಖರವಾಗಿ ನೋಡಿಟ್ಕೊಳ್ಬೇಕು. ಕಲೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇನ್ನು 7ನೇ ಅಧ್ಯಾಯದ 1ನೆಯ ಉಪಘಟಕ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ 3 ಪ್ರಶ್ನೆ ಇದೆ. ಒಂದು ಪ್ರಶ್ನೆಯನ್ನ ಬಹುತೇಕ ಸಂದರ್ಭದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಕೇಳಿರ್ತಾರೆ. ಪ್ಲಾಸಿ ಕದನ ಕೇಳಬಹುದು, ಅಥವಾ ಸಹಾಯಕ ಸೈನ್ಯ ಪದ್ಧತಿ, ದತ್ತಕರ ದತಿಸುವುದರ ಬಗ್ಗೆ ಕೇಳಬಹುದು, ಅಥವಾ ಟಿಪ್ಪುವಿನ ಸಂಘರ್ಷವನ್ನ, ಬ್ರಿಟಿಷರ ವಿರುದ್ಧ ಟಿಪ್ಪುವಿನ ಹೋರಾಟವನ್ನ ಕೇಳಬಹುದು. ಈ 3 ಪ್ರಶ್ನೆಗಳ ಕಡೆಗೆ ನಾವು ಗಮನ ಇರಬೇಕು. ಇನ್ನು ಕರ್ನಾಟಕದ ಏಕೀಕರಣ ಚಳುವಳಿ, ಅಲ್ಲಿ 2 ಪ್ರಶ್ನೆ ಇದೆ. ಕನ್ನಡಿಗರನ್ನು ಐಕ್ಯಗೊಳಿಸಲು ಕಾರಣವಾದಂತಹ ಅಂಶಗಳು ಯಾವ್ಯಾವುದು, ಹಾಗೂ ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳನ್ನ ಬರೆಯಿರಿ ಅಂತ, ಅಥವಾ ಏಕೀಕರಣ ಚಳುವಳಿಯನ್ನ ವಿವರಿಸಿ. ಈ 2 ಪ್ರಶ್ನೆಗಳಲ್ಲಿ ಕೂಡ ಒಂದು ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಅಲ್ಲಿಗೆ ಈ ಎಲ್ಲ ಪ್ರಶ್ನೆಗಳನ್ನ ತಯಾರು ಮಾಡಿಕೊಂಡಾಗ ಬಹುತೇಕ 6 ಪ್ರಶ್ನೆಗಳು ನಮಗೆ ಸಿಗತ್ತೆ. ಆದ್ರೆ ಇನ್ನೂ ಒಂದಿಷ್ಟನ್ನ ನಾವು ರೂಢಿಯಲ್ಲಿ ಇಟ್ಕೊಳ್ಬೇಕು. ಇನ್ನಷ್ಟು ನಾವು 100 ಮಾರ್ಕ್ಸಿಗೆ ರೆಡಿ ಆಗ್ಬೇಕು ಅಂತಂದ್ರೆ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಬೇಕು. ಯಾವೆಲ್ಲ ವ್ಯಕ್ತಿಗಳ ಬಗ್ಗೆ ಗಮನ ಕೊಡಬೇಕು ಅಂತಂದ್ರೆ, ಆರಂಭದಲ್ಲಿ ಕಾನಿಷ್ಕನ ಬಗ್ಗೆ, ಕಾನಿಷ್ಕನ ನಂತರ ನಾವು ಮುಂದುವರೆದು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಾಗ ಹರ್ಷವರ್ಧನನ ಬಗ್ಗೆ ಮಹತ್ವವನ್ನು ಕೊಡಬೇಕು, ಅಮೋಘ ವರ್ಷನ ಬಗ್ಗೆ ಮಹತ್ವ ಕೊಡಬೇಕು, ವಿಷ್ಣುವರ್ಧನನ ಬಗ್ಗೆ ಮಹತ್ವ ಕೊಡಬೇಕು, ಮಹಮ್ಮದ್ ಗವಾನನ ಬಗ್ಗೆ ಕೂಡ ನಾವು ಮಹತ್ವವನ್ನ ಕೊಡಬೇಕು. ಇವರೆಲ್ಲರ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರಬಹುದು. ಹಾಗಾಗಿ ವ್ಯಕ್ತಿಗಳ ಕಡೆಗೆ ನಾವು ಗಮನವನ್ನ ಕೊಟ್ಟು ಈ ಪ್ರಶ್ನೆಗಳನ್ನ ಕೂಡ ರೆಡಿ ಮಾಡ್ಕೋಬೇಕು. ಇನ್ನು 4ನೇ ಅಧ್ಯಾಯದ 9ನೇ ಉಪಘಟಕದಲ್ಲಿ ಹೊಯ್ಸಳರು ಮತ್ತು ನಂತರದ ಚಾಲುಕ್ಯರು, ಈ ಪಾಠದಲ್ಲಿ 5 ಅಂಕದ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹೊಯ್ಸಳರ ಕಲೆ ವಾಸ್ತುಶಿಲ್ಪ ಬರ್ದೇ ಇದ್ರೆ ಯಾವ್ದು ಬರ್ಬೋದು? ವಿಷ್ಣುವರ್ಧನ ಬರ್ಬೋದು. ಇಲ್ಲ ಅಂದ್ರೆ ಹೊಯ್ಸಳರು ಸಾಹಿತ್ಯಕ್ಕೆ ಮತ್ತು ಧರ್ಮಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವ್ಯಾವುದು, ಆ ಪ್ರಶ್ನೆ ಕೂಡ ಬರ್ಬೋದು. ಅಪರೂಪಕ್ಕೆ ನಂತರದ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳಬಹುದು. ಹಾಗಾಗಿ ಎಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಅತಿ ಪ್ರಾಮುಖ್ಯತೆಯನ್ನ ಕೊಡಬೇಕು. ಇನ್ನೂ 5 ಅಂಕದ ಪ್ರಶ್ನೆಗಳ ಕಡೆಗೆ ಹೇಳೋದಾದ್ರೆ, ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕ ಕೈಗೊಂಡಂತಹ ಕಾರ್ಯಕ್ರಮಗಳು ಯಾವ್ಯಾವುದು? ಇದು ನಾವು 10 ಅಂಕದ ಪ್ರಶ್ನೆಯನ್ನ ಓದುವಾಗ ಸಿದ್ಧ ಮಾಡಿಕೊಂಡಿರ್ತೀವಿ, ಅದು ಒಂದು ಲಾಭ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯನ್ನು ವಿವರಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ಕಲ್ತ್ಕೊಂಡಾಗ ಇದು ಅನುಕೂಲ ಆಗತ್ತೆ. ಅಕ್ಬರನ ಧಾರ್ಮಿಕ ನೀತಿ, ರಜಪೂತ್ ನೀತಿಯನ್ನ ಬರೆಯಿರಿ. ಅಕ್ಬರನ ಬಗ್ಗೆ 10 ಮಾರ್ಕ್ಸಿಗೆ ನಾವು ರೆಡಿ ಆದಾಗ ಇದನ್ನು ಕೂಡ ನಾವು ಕಲ್ತಿಟ್ಕೋಬಹುದು. ಆಧುನಿಕ ಭಾರತದಲ್ಲಿ ಇನ್ನೂ 1-2 ಪ್ರಶ್ನೆಗಳ ಕಡೆಗೆ ನಾವು ಗಮನವನ್ನ ಕೊಡಬೇಕು. ಸೋರಿಕೆಯ ಸಿದ್ಧಾಂತ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರಭಾವ, ಹಾಗೂ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ 2 ಅತಿ ಪ್ರಮುಖ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇದೆ. ಭಾರತದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆಯಾಗಲು ಕಾರಣವೇನು, ಹಾಗೂ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನೇನು. ಇನ್ನು ವೈದಿಕ ಸಂಸ್ಕೃತಿ ಪಾಠದಲ್ಲಿ ಅವರ ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಅವರು ಶಿಕ್ಷಣಕ್ಕೆ ವಿಜ್ಞಾನಕ್ಕೆ ಕೊಟ್ಟಂತಹ ಕೊಡುಗೆಗಳು, ಇವುಗಳನ್ನ ಕೂಡ ನಾವು ಒಂದ್ಸಲ ನೋಡಿಟ್ಕೊಳ್ಬೇಕು. ಇವೆಲ್ಲವನ್ನ ಅಧ್ಯಯನ ಮಾಡಿದ್ರೆ ನಮ್ಗೆ 5 ಅಂಕದಲ್ಲಿ ಯಾವುದೇ ರೀತಿಯಿಂದಲೂ ಮಾರ್ಕ್ಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು 5 ಅಂಕದ ಪ್ರಶ್ನೆ ಉತ್ತರವನ್ನ ಬರೆಯುವಾಗ ನಾವು ಸಮಯವನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಕೋಬೇಕು.
ಸುಲಭವಾಗಿದೆ ಅಂತ ಹೇಳಿ ಅತ್ಯಂತ ದೀರ್ಘವಾದಂತಹ ಉತ್ತರವನ್ನೇ ಆಯ್ಕೆ ಮಾಡ್ಕೊಳ್ತಾ ಬರೀತಾ ಹೋಗ್ಬಾರ್ದು. ಕೆಲವೊಮ್ಮೆ ಆಯ್ಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊಹಮ್ಮದ್ ಗವಾನ್ ಸಂಕ್ಷಿಪ್ತವಾದಂತಹ ಉತ್ತರ ಇದೆ, ಆದ್ರೆ ಮಾರ್ಕ್ಸ್ ಅಲ್ಲಿ ಎಲ್ಲೂ ನಮ್ಗೆ ಕಳ್ಕೊಳ್ಳೋ ಸಾಧ್ಯತೆ ಇರಲ್ಲ. ಮೊಹಮ್ಮದ್ ಗವಾನ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು ಮುಂದುವರೆದು ಪ್ಲಾಸಿ ಕದನದ ಕಾರಣ ಪರಿಣಾಮ, ಅದು ಸಂಕ್ಷಿಪ್ತವಾದಂತಹ ಒಂದು ಉತ್ತರ ಇರುತ್ತೆ. ಬೌದ್ಧ ಧರ್ಮಕ್ಕೆ ಅಶೋಕನು ಕೊಟ್ಟಂತಹ ಕೊಡುಗೆಗಳೇನು ಪ್ರಸಾರಕ್ಕೆ, ಅದು ಕೂಡ ಚಿಕ್ಕದಾದಂತಹ ಉತ್ತರ. ಹೊಯ್ಸಳ ಕಲಾ ಶೈಲಿಯ ಲಕ್ಷಣಗಳೇನು, ಗಾಂಧಾರ ಕಲಾ ಶೈಲಿಯ ಲಕ್ಷಣಗಳೇನು, ಹೀಗೆ ಆಯ್ಕೆ ಮಾಡಿಕೊಳ್ಳುವಾಗ ನಾವು ಸಂಕ್ಷಿಪ್ತ ಉತ್ತರವನ್ನು ಒಳಗೊಂಡ ಪ್ರಶ್ನೆಯನ್ನು ಕೆಲವನ್ನ ಆಯ್ಕೆ ಮಾಡಿಕೊಳ್ಬೇಕು. ಎಲ್ಲಾ ಸುಲಭದನ್ನೇ ಆಯ್ಕೆ ಮಾಡಿಕೊಂಡು ದೀರ್ಘವಾದ ಉತ್ತರವನ್ನೇ ಬರಿತಾ ಹೋಗ್ತೀರಿ ಅಂತಂದ್ರೆ ಆಗ ಸಮಯದ ಅಭಾವ ಆಗ್ಬಹುದು. 5 ಅಂಕದ ಪ್ರಶ್ನೋತ್ತರಗಳನ್ನ ಬರೆಯುವಾಗ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಪೀಠಿಕೆಯನ್ನ ಬರಿಬೇಕು. ಪೀಠಿಕೆ ಅಂತ ಬರೆದು ಬರಿಬೇಡಿ, ಪೀಠಿಕೆಯ ಭಾಗವನ್ನ ಬರಿಬೇಕು. ಈಗ ತಾಳಿಕೋಟೆ ಯುದ್ಧದ ಕಾರಣಗಳನ್ನು ಪರಿಣಾಮಗಳನ್ನು ಬರೆಯಿರಿ. ತಾಳಿಕೋಟೆ ಯುದ್ಧ, ಅದಕ್ಕೆ ಯಾಕೆ ತಾಳಿಕೋಟೆ ಅಂತ ಕರೀತಾರೆ, ಅದು ಎಲ್ಲಿ ನಡೀತು, ಯಾರ್ಯಾರ ನಡುವೆ ನಡೀತು, ಈ ಒಂದು ಸಣ್ಣ ಪೀಠಿಕೆಯನ್ನ ಬರಿಬೇಕು. ಹಾಗೂ ಒಂದು ಉಪಸಂಹಾರವನ್ನ ಬರಿಬೇಕು. ಉಪಸಂಹಾರ ಅಂತ ಬರೆದು ಬರೆಯುವುದಲ್ಲ, ಉಪಸಂಹಾರವನ್ನ ನಿಮ್ಮದೇ ಆದಂತಹ ವಾಕ್ಯದಲ್ಲಿ ಬರೀಬೇಕು. ಹೀಗೆ ತಾಳಿಕೋಟೆ ಕದನ ಬಹುಕಾಲದಿಂದ ವಿಜೃಂಭಣೆಯಿಂದ ಬೆಳಗಿದಂತಹ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. ಹಾಗೂ ವಿದೇಶಿಗರ ಅಭಿಪ್ರಾಯವನ್ನ ಅಲ್ಲಿ ಕೋಟ್ ಮಾಡಬಹುದು. ಏನು ಪೆಡ್ರಿಸಿ ಎನ್ನುವ ವಿದೇಶಿ ಪ್ರವಾಸಿಗ ಹೇಳ್ತಾನೆ, ಸೀಸರ್ ಪೆಡ್ರಿಸಿ, ಆತ ಹೇಳೋ ಪ್ರಕಾರ ಇದು ಮಾನವರ ವಾಸಕ್ಕೆ ಯೋಗ್ಯವಾಗಿಲ್ಲ, ಕಾಡು ಮೃಗಗಳ ಆವಾಸ ಸ್ಥಳವಾಗಿದೆ, ಹಾಳು ಕೊಂಪೆಯಾಗಿದೆ. ಈ ಮಾತನ್ನ ನಾವಲ್ಲಿ ಕೋಟ್ ಮಾಡಿ ಒಂದು ಯುದ್ಧ ಎಂತಹ ಭೀಕರ ಪರಿಣಾಮವನ್ನ ಬೀರುತ್ತೆ ಅನ್ನೋದಕ್ಕೆ ಇದು ಇವರ ಮಾತು ಸಾಕ್ಷಿಯಾಗಿದೆ ಅಂತ ಹೇಳ್ಬಿಟ್ರೆ ಆಗ ಹೆಚ್ಚು ಅನುಕೂಲ ಆಗತ್ತೆ. ಹಾಗೆ ಈ ಇಮ್ಮಡಿ ಪುಲಿಕೇಶಿಯ ಸಾಧನೆಯನ್ನ ಕೇಳುವಾಗ, ಆಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ವಿವರಿಸಿ ಅಂತ ಕೇಳುವಾಗ ನಾವು ಸಣ್ಣ ಪುಟ್ಟ ಮ್ಯಾಪ್ ಅನ್ನ ಡ್ರಾ ಮಾಡ್ಬೇಕು. ಆವಾಗ ಇನ್ನೂ ಹೆಚ್ಚು ಅಟ್ರಾಕ್ಟಿವ್ ಆಗುತ್ತೆ ನಮ್ಮ ಉತ್ತರ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯನ್ನ ಬರೆಯಿರಿ ಅಂತ ಕೇಳಿದಾಗ ಒಂದು ಭಾರತ ಮ್ಯಾಪ್ ಅನ್ನ ಬಿಡಿಸ್ಬಿಟ್ಟು, ಪೂರ್ಣ ಭಾರತ ಬಿಡಿಸ್ಬೇಕು ಅಂತಿಲ್ಲ, ಸೌತ್ ಇಂಡಿಯಾವನ್ನ ಬಿಡಿಸಾಕು. ಆತ ದೆಹಲಿಯಿಂದ ದೇವಗಿರಿ, ದೇವಗಿರಿಯಿಂದ ವಾರಂಗಲ್ನಿಂದ ಹಳೆಬೀಡು, ಹಳೆಬೀಡಿನಿಂದ ಮದುರೈ, ಹೀಗೆ ಬಂದ ಅಂತ ಹೇಳಿ. ಆಮೇಲೆ ಸಾಮ್ರಾಜ್ಯಗಳನ್ನ ಕೂಡ ತೋರಿಸಬಹುದು. ಸಮುದ್ರಗುಪ್ತನ ಬಗ್ಗೆ ಕೂಡ ನಾವು ಒಂದ್ ಸ್ವಲ್ಪ ಕಾಳಜಿಯನ್ನ ವಹಿಸ್ಕೊಳ್ಬೇಕು. ಹೀಗೆ 5 ಅಂಕದ ಪ್ರಶ್ನೆಗಳ ಕಡೆಗೆ ತಯಾರಾದ್ರೆ ಇನ್ನು 10 ಅಂಕದ ಪ್ರಶ್ನೆ. 10 ಅಂಕದ ಪ್ರಶ್ನೆಯನ್ನ ಸಾಮಾನ್ಯವಾಗಿ ಪ್ರಾಚೀನ ಭಾರತದಿಂದ ಒಂದು ಪ್ರಶ್ನೆ ಬರುತ್ತೆ, ಮಧ್ಯ ಭಾರತದಿಂದ ಒಂದು ಪ್ರಶ್ನೆ ಬರುತ್ತೆ, ಆಧುನಿಕ ಭಾರತದಿಂದ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಪ್ರಶ್ನೆ ಎಲ್ಲಿಂದನೂ ಬರ್ಬೋದು, ಮಧ್ಯ ಭಾರತದಿಂದ ಬರ್ಬೋದು, ಆಧುನಿಕ ಭಾರತದಿಂದ ಬರ್ಬೋದು, ಪ್ರಾಚೀನ ಭಾರತದಿಂದಲೂ ಬರ್ಬೋದು. ಒಂದು 10-12 10 ಅಂಕದ ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದರಲ್ಲಿ ಮೊದಲನೇದು ಬುದ್ಧ ಬಂದ್ರೆ ಗೆದ್ದ ಅಂತ ನಾವು ಹೇಳ್ತೀವಿ, ಆದ್ರೆ ಬುದ್ಧನ ಪ್ರಶ್ನೋತ್ತರವನ್ನ ಅತ್ಯಂತ ನಿಖರವಾಗಿ ಬರೀಬೇಕು. ಇಲ್ಲೇ ಇದ್ರೆ 10ಕ್ಕೆ 10 ಅಂಕ ನೀವು ಸಿಗತ್ತೆ, ಈಸಿಯಾಗಿ ಸಿಗತ್ತೆ ಅನ್ಕೋಬೇಡಿ. ಈಸಿಯಾದ ಪ್ರಶ್ನೆಯನ್ನ ನಾವು ಅಕ್ಯುರೇಟ್ ಆಗಿ ಬರೀಬೇಕು. ಅಲ್ಲಿ ಎಲ್ಲಾ ಅಂಶಗಳನ್ನು ನಾವು ಕ್ರೋಢೀಕರಿಸಬೇಕು, ಪೀಠಿಕೆ ಅಂಶವನ್ನ ಬರೀಬೇಕು, ಕನ್ಕ್ಲೂಷನ್ ಅನ್ನ ಬರೀಬೇಕು, ಇಸ್ವಿಗಳ ಕಡೆಗೆ ಗಮನ ಕೊಡಬೇಕು. ಆಗ ಮಾತ್ರ ನಮ್ಗೆ ಬುದ್ಧನ ಜೀವನ ಬೋಧನೆಯಲ್ಲಿ 10ಕ್ಕೆ 10 ಅಂಕ ಸಿಗತ್ತೆ. ಆ ನಂತರದಲ್ಲಿ ಅಶೋಕನ ಜೀವನ ಮತ್ತು ಸಾಧನೆ, ಇದನ್ನ ನಾವು ಚೆನ್ನಾಗಿ ಕಲ್ತಿಟ್ಕೋಬೇಕು. ಇದರಲ್ಲಿ ನೀವು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಈಸಿಯಾಗಿ ತೆಗಿಬಹುದು, ಸರಿಯಾಗಿ ಬರ್ಕೊಂಡೋದ್ರೆ, ಒಂದು ಕ್ರಮಬದ್ಧವಾಗಿ ಬರ್ಕೊಂಡೋದ್ರೆ. ಕಳಿಂಗ ಯುದ್ಧ, ಅಶೋಕನ ಶಿಲಾಶಾಸನಗಳು, ಅಶೋಕನ ಧರ್ಮ, ಬೌದ್ಧ ಧರ್ಮಕ್ಕೆ ಅಶೋಕ ಮಾಡಿದಂತಹ, ಅದರ ಪ್ರಚಾರಕ್ಕೆ ಅಶೋಕ ಕೈಗೊಂಡಂತಹ ಕಾರ್ಯಕ್ರಮಗಳು, ಈ ತರ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಇಡ್ಬೇಕು. ಆಮೇಲೆ 3ನೇ ಅತಿ ಪ್ರಮುಖ ಪ್ರಶ್ನೆ, ಗುಪ್ತರ ಸುವರ್ಣ ಯುಗವನ್ನ ಬರೆಯಿರಿ. ಇಲ್ಲಿ ಕೂಡ ನೀವು 10ಕ್ಕೆ 10 ಅಂಕ ತಗೋಬಹುದು. ಸ್ವಲ್ಪ ಲೆಂದಿ ಆದಂತಹ ಉತ್ತರ ಆದರೂ ಕೂಡ ಅತ್ಯಂತ ನಿಖರವಾಗಿ ಬರ್ಕೊಂಡು ಹೋಗ್ಬೋದು. ಅದರಲ್ಲಿ ಹಿಂದೂ ಧರ್ಮಕ್ಕೇನು ಪ್ರೋತ್ಸಾಹವನ್ನ ಕೊಟ್ಟರು, ಶಿಕ್ಷಣಕ್ಕೇನು ಪ್ರೋತ್ಸಾಹ ಕೊಟ್ಟರು, ಆನಂದದಲ್ಲಿ ಸಾಹಿತ್ಯ, ವಿಶೇಷವಾಗಿ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಮತ್ತೆ ವಿಜ್ಞಾನ, ಕೊನೆಯಲ್ಲಿ ಕಲೆ ವಾಸ್ತುಶಿಲ್ಪ, ಇದನ್ನ ನೀವು ಸರಿ ಮಾಡಿ ಸಿದ್ಧ ಮಾಡ್ಕೊಳ್ಬೇಕು. ಆಮೇಲೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೂಡ ಒಂದ್ಸಲ ನೋಡ್ಕೊಳ್ಳಿ. ಬಹಳ ಸಂಕ್ಷಿಪ್ತವಾದ ಉತ್ತರವನ್ನು ಒಳಗೊಂಡಂತಹ ಒಂದು ಪ್ರಶ್ನೆ ಅದು. ಇಮ್ಮಡಿ ಪುಲಿಕೇಶಿಯ ಏನಾದ್ರೂ ಒಂದು ಪ್ರಶ್ನೆ ಬಂದ್ರೆ ಒಂದು ಇಂಡಿಯಾ ಮ್ಯಾಪ್ ಅನ್ನ ಬಿಡಿಸಿ, ಅಥವಾ ಅರ್ಧ ಸೌತ್ ಇಂಡಿಯಾವನ್ನಷ್ಟೇ ಬಿಡಿಸಿ ಒಂದು ಅವನ ಸಾಮ್ರಾಜ್ಯದ ನಕ್ಷೆಯನ್ನ ಬಿಡಿಸ್ಬಿಟ್ರೆ ಆವಾಗ ನಿಮ್ಗೆ ಅಕ್ಯುರೇಟ್ ಆಗಿ ಮಾರ್ಕ್ಸ್ ಸಿಗತ್ತೆ, 10ಕ್ಕೆ 10 ಅಂಕ ಸಿಗತ್ತೆ. ಯಾಕಂದ್ರೆ ಇಮ್ಮಡಿ ಪುಲಿಕೇಶಿಯನ್ನ ಬಹಳ ಕಡಿಮೆ ಕೇಳಿದ್ದಾರೆ ಇದುವರೆಗೆ, ಹಾಗೆ ಕೇಳಲೇಬಾರದು ಅಂತೇನಿಲ್ಲ. ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೂಡ ಒಂದು ಗಮನ ಇರಲಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆ, ಇದ್ರ ಬಗ್ಗೆ ಕೂಡ ಗಮನ ಇರಲಿ. ಹೀಗೆ ಈ ಎಲ್ಲಾ ಪ್ರಾಚೀನ ಭಾರತದ 10 ಅಂಕದ ಪ್ರಶ್ನೆಗಳನ್ನ ಸಿದ್ಧ ಆದ್ರೆ ನಮ್ಗೆ ಒಂದಂತೂ ಸಿಕ್ಕೇ ಸಿಗತ್ತೆ, ಕೆಲವೊಮ್ಮೆ 2 ಕೂಡ ಸಿಗ್ಬೋದು. ಹಾಗಾಗಿ ಪ್ರಾಚೀನ ಭಾರತವನ್ನ ಚೆನ್ನಾಗಿ 10 ಅಂಕದ ಪ್ರಶ್ನೆಗಳಿಗೆ ಸಿದ್ಧ ಮಾಡ್ಕೊಳ್ಬೇಕು. ಇನ್ನು ಮಧ್ಯಯುಗೀನ ಭಾರತಕ್ಕೆ ಬಂದ್ರೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು, ಆನಂತರ ಮೊಹಮ್ಮದ್ ಬಿನ್ ತುಘಲಕನ ಆಡಳಿತಾತ್ಮಕ ಪ್ರಯೋಗಗಳು,
ಕೃಷ್ಣದೇವರಾಯನ ಸಾಧನೆಗಳು, ವಿಜಯನಗರ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳು, ಇವುಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ಮಹಮ್ಮದ್ ಬಿನ್ ತೊಗಲಕ್ಕನ ಪ್ರಯೋಗಗಳನ್ನು ನಾವು ಸುಲಭವಾಗಿದೆ ಅಂತ ಬರ್ಕೊಂಡು ಹೋಗಿ 10 ಅಂಕವನ್ನು ನಿರೀಕ್ಷೆ ಮಾಡೋದಕ್ಕೆ ಕಷ್ಟ ಆಗತ್ತೆ. ಆಗ ಏನ್ ಮಾಡಬೇಕು ಅಂದ್ರೆ ವಿಮರ್ಶಾತ್ಮಕವಾಗಿ ಬರೀಬೇಕು. ಅವನ ರಾಜಧಾನಿಯ ಬದಲಾವಣೆ ಯಾಕೆ ವಿಫಲವಾಯಿತು ಅದನ್ನ ವಿಮರ್ಶಾತ್ಮಕವಾಗಿ ಬರೀಬೇಕು. ಯಾಕೆ ಅವನ ಸಾಂಕೇತಿಕ ನಾಣ್ಯ ಚಲಾವಣೆ ವಿಫಲ ಆಯಿತು, ಯಾಕೆ ಗಂಗಾ ಮತ್ತು ಯಮುನಾ ನದಿಯ ದೋಹ ಪ್ರದೇಶದಲ್ಲಿ ತೆರಿಗೆ ಹೆಚ್ಚಳ ಮಾಡಿದ್ದು ವಿಫಲ ಆಯಿತು, ಅವನ ಬುದ್ಧಿವಂತಿಕೆ, ಆದರೆ ಆ ಬುದ್ಧಿವಂತಿಕೆಯ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಅವನು ಎಡವುತ್ತಾ ಇದ್ದ, ಈ ಅಂಶವನ್ನ ನಾವು ಹೈಲೈಟ್ ಮಾಡಬೇಕು. ಆಗ ಮಾತ್ರ 10 ಅಂಕ ಸಿಗತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ನೀವು ಈಸಿಯಾಗಿ 10 ಅಂಕ ತಗೋಬಹುದು. ಅವನ ಉತ್ತರ ಭಾರತ ದಂಡಯಾತ್ರೆ, ದಕ್ಷಿಣ ಭಾರತ ದಂಡಯಾತ್ರೆ, ಅವನ ಸುಧಾರಣೆ, ಇದನ್ನ ಕರೆಕ್ಟ್ ಆಗಿ ಇಟ್ಬಿಟ್ರೆ ಸಿಕ್ಕೇ ಬಿಡತ್ತೆ. ಇನ್ನು ಅಕ್ಬರ್ನ ಬಗ್ಗೆ ಕೂಡ ನಾವು ಒಂಚೂರು ಗಮನ ಇಟ್ಟು ನೋಡ್ಕೋಬೇಕು. ಅಕ್ಬರ್ನಿಗೆ ಸಂಬಂಧಪಟ್ಟಂತೆ ಅವನ ವಿಶೇಷವಾಗಿ ಅವನ ಧಾರ್ಮಿಕ ನೀತಿ, ರಜಪೂತ್ ನೀತಿ 5 ಅಂಕಕ್ಕೆ ಆಗತ್ತೆ. ಅಕ್ಬರ್ನ ಆಡಳಿತ 5 ಅಂಕಕ್ಕೆ ಆಗತ್ತೆ. ಇನ್ನು ಅಕ್ಬರ್ನ ಸೈನಿಕ ಸಾಧನೆಯನ್ನ ಸಂಕ್ಷಿಪ್ತವಾಗಿ ಬರೆದು ಬಿಟ್ರೆ ಅಕ್ಬರ್ನ ಬಗ್ಗೆ ಕೂಡ ನಮ್ಗಾಗತ್ತೆ. ಕೃಷ್ಣದೇವರಾಯನ ಸಾಧನೆ ಬಹಳ ಮಹತ್ವದ್ದು. ಸಂಕ್ಷಿಪ್ತವಾಗಿರುವಂತಹ ಒಂದು ಉತ್ತರ ಇದೆ. ಅವನ ಸಾಂಸ್ಕೃತಿಕ ಸಾಧನೆ, ಸೈನಿಕ ಸಾಧನೆಯನ್ನ ಸಮ್ಮಿಲನಗೊಳಿಸಿ ಬರೆಯಬೇಕಾಗತ್ತೆ. ವಿಜಯನಗರದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಸ್ವಲ್ಪ ದೀರ್ಘವಾದಂತಹ ಉತ್ತರವನ್ನ ನಾವಲ್ಲಿ ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ಮಧ್ಯಯುಗೀನ ಭಾರತದಿಂದ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇದೆ. ಮತ್ತೆ ಅಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಕೂಡ ಒಂದೊಂದು ಪ್ರಶ್ನೆ ಹೊರಟೋಗ್ಬಿಡುತ್ತೆ 10 ಅಂಕಕ್ಕೆ. ಇನ್ನು ಆಧುನಿಕ ಭಾರತದಲ್ಲಿ ಬಹಳ ಮುಖ್ಯವಾಗಿ ಕೇಳಲೇಬೇಕಾದಂತಹ 3 ಪ್ರಶ್ನೆಗಳ ಕಡೆಗೆ ನಾವು ಗಮನವನ್ನ ಇಟ್ಕೊಳ್ಬೇಕು. ಅದರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ ಬಹಳ ಅಕ್ಯುರೇಟ್ ಆದಂತಹ ಆನ್ಸರ್ ಇರುತ್ತೆ. ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೀತಾರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಭಾರತೀಯರು ಕರೀತಾರೆ. ಆ ಅಂಶವನ್ನ ಅಲ್ಲಿ ಹೈಲೈಟ್ ಮಾಡಬೇಕು. ಕಾರಣಗಳನ್ನ ಬರೆದು ಪರಿಣಾಮಗಳನ್ನ ನೀಟಾಗಿ ಇಟ್ಬಿಟ್ರೆ 10 ಗ್ಯಾರಂಟಿ ಸಿಗತ್ತೆ. ಇನ್ನು ವಿಶ್ವೇಶ್ವರಯ್ಯನವರ ಸಾಧನೆ, ಮಾದರಿ ಮೈಸೂರು ನಿರ್ಮಾಣದಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರವೇನು, ಇದು ಕೂಡ ಬಹಳ ನಿಖರವಾದಂತಹ ಉತ್ತರ ಇರುವಂತಹ ಅಂಶ. ಅದನ್ನ ನೀಟಾಗಿ ನೀವು ಪ್ರೆಸೆಂಟ್ ಮಾಡಿಬಿಟ್ರೆ ಅಲ್ಲಿ ವಿಶ್ವೇಶ್ವರಯ್ಯನವರ ಬಗ್ಗೆ ಕೂಡ 10 ಅಂಕ ಗ್ಯಾರಂಟಿ ಸಿಗತ್ತೆ. ಹಾಗೂ ಅವರ ಕೃತಿಗಳನ್ನ ಕೂಡ ಬರೀಬೇಕು, ಒಂದು 2-3 ಕೃತಿಗಳನ್ನಾದ್ರೂ ಬರೀಬೇಕು. ಇನ್ನು ಕೊನೆಯದಾಗಿ ಗಾಂಧೀಜಿ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನ ಅವರು ಸಬರಮತಿ ಆಶ್ರಮದಿಂದ ಹಿಡಿದು ಕ್ವಿಟ್ ಇಂಡಿಯಾ ಚಳವಳಿಯವರೆಗೆ ಹಾಗೂ ದೇಶ ವಿಭಜನೆಗೆ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ ಬಗ್ಗೆ ನಾವು ಅತ್ಯಂತ ದೀರ್ಘವಾದಂತಹ ಉತ್ತರವನ್ನ ನಾವಿಲ್ಲಿ ನಿರೀಕ್ಷೆಯನ್ನ ಮಾಡ್ತಾರೆ ವ್ಯಾಲೇಟರ್ಸ್. ಹಾಗೆ ನೆನ್ಪಿಟ್ಕೊಳ್ಳಿ, ಈ ಗಾಂಧೀಜಿಯ ಪಾತ್ರವನ್ನ ಬರೆಯುವಾಗ ನಾವು ವಿಶೇಷವಾಗಿ 3 ಚಳುವಳಿಗೆ ಮಹತ್ವವನ್ನು ಕೊಡಬೇಕು. ಒಂದು ಅಸಹಕಾರ ಚಳುವಳಿ, ಇನ್ನೊಂದು ಕಾಯ್ದೆ ಭಂಗ ಚಳುವಳಿ, ಇನ್ನೊಂದು ಕ್ವಿಟ್ ಇಂಡಿಯಾ ಚಳುವಳಿ. ಈ 3 ವಿಶೇಷವಾಗಿ ವಿವರಿಸಬೇಕು. ಉಳಿದವುಗಳನ್ನ ಶಾರ್ಟ್ ಆಗಿ ಬರ್ಕೊಂಡು ಹೋಗ್ಬೇಕು. ಹಾಗೆ ಇಲ್ಲಿ ಎಲ್ಲಾ ಅಂಶಗಳು ಕವರ್ ಆಗಬೇಕು, ಅಸಂಕ್ಷಿಪ್ತವಾಗಿರಬೇಕು. ಬಟ್ ಆ 3 ಚಳುವಳಿಗಳಿಗೆ ಹೆಚ್ಚು ಉತ್ತರವನ್ನು ನಾವು ಕೊಡಬೇಕಾಗತ್ತೆ. ಹೀಗೆ 10 ಅಂಕಕ್ಕೆ ತಯಾರಾದ್ರೆ, ನಾನು ಕೆಲವೊಂದನ್ನ ಹೇಳಿಲ್ಲ, ಕರ್ನಾಟಕ ಯುದ್ಧಗಳು, ಅನಂತರ ಆಂಗ್ಲೋ ಮರಾಠ ಯುದ್ಧಗಳು, ಜೊತೆಯಲ್ಲಿ 1880ರಿಂದ 1920ರವರೆಗಿನ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಘಟನೆಗಳು, ಈ 3 ಮತ್ತು ದೆಹಲಿ ಸುಲ್ತಾನರ ಕೊಡುಗೆಗಳು, ಈ 4 ಅಂಶಗಳನ್ನ ಸ್ಕಿಪ್ ಮಾಡಿದೀನಿ. ಒಂದು ವೇಳೆ ನೀವು ಆ 4 ಪ್ರಶ್ನೆಗಳನ್ನ ಬಿಟ್ಟು ಉಳಿದ ಎಲ್ಲ ಪ್ರಶ್ನೆಗಳಿಗೆ ಸಿದ್ಧ ಆಗ್ಬಿಟ್ರೆ ಆ 4 ಪ್ರಶ್ನೆಗಳಲ್ಲಿ ಹೆಚ್ಚು ಅಂದ್ರೆ 1 ಬರಬಹುದು, ಬರದೇ ಇರುವ ಸಾಧ್ಯತೆನೇ ಹೆಚ್ಚು. 10 ಅಂಕದ ಪ್ರಶ್ನೆ ಬರೆಯುವಾಗ ಏನ್ ಬರಿತೀರಿ ಅನ್ನೋ ಜ್ಞಾನ ಇರಬೇಕು. ಹಾಗೂ ಸಮಯದ ಪರಿಪಾಲನೆ ಮುಖ್ಯವಾಗಿ ಇಟ್ಕೊಳ್ಬೇಕು. ನಾವು ಎಷ್ಟು ಸಮಯವನ್ನು ಉಳಿಸ್ಕೋತೀವಿ ಅನ್ನೋದ್ರ ಮೇಲೆ ನಾವು ದೀರ್ಘವಾಗಿ ಅಥವಾ ಸಂಕ್ಷಿಪ್ತವಾಗಿ ಬರೀಬೇಕು. ಉತ್ತರವನ್ನ ನೇರವಾಗಿ ಬರೀಬೇಕು. ಪಾಯಿಂಟ್ಗಳನ್ನ ಅಂಡರ್ಲೈನ್ ಮಾಡಬೇಕು. ಸೂಕ್ತವಾದಂತಹ ವಿವರಣೆಯನ್ನ ಬರೀಬೇಕು. ವಿವರಣೆಯನ್ನ ಸುಮ್ಮನೆ ಉದ್ದಕ್ಕೆ ಬರ್ಕೊಂತ ಹೋಗ್ಬಾರ್ದು. ಅತಿ ಮಹತ್ವದ್ದು ಹೈಲೈಟ್ ಮಾಡ್ಬೇಕು ಅದನ್ನ, ಪಾಯಿಂಟ್ಸ್ ಗಳನ್ನ. ಆಗ 10ಕ್ಕೆ 10 ಅಂಕ ಸಿಕ್ಕೇ ಸಿಗತ್ತೆ. ಕೆಲವೊಂದು ವಿಶೇಷ ಅಂಶಗಳನ್ನ ನಾವು ನಮೂದಿಸಬೇಕು. ಈಗ ಏಷ್ಯಾದ ಬೆಳಕು, ಎಡ್ವಿನ್ ಅರ್ನಾಲ್ಡ್ ಬುಧನನ್ನ ಕರೆದಿದ್ದು, H.G. ವೇಲ್ಸ್ 16,000 ರಾಜ ಮಹಾರಾಜರಿಂದ ತುಂಬಿರುವ ಇತಿಹಾಸವೆಂಬ ಬಾಂಧಳದಲ್ಲಿ ಅಶೋಕನೊಬ್ಬನೇ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದಾನೆ. ಇಂತಹ ಕೊಟೇಶನ್ಗಳನ್ನ ನಾವು ಏನ್ ಮಾಡಬೇಕು, ನಿಕ್ಕಿ ಬರೀಬೇಕು. ಆವಾಗ ಮಾತ್ರ ನಮ್ಗೆ ಹೆಚ್ಚು ಅಂಕಗಳು ಸಿಗತ್ತೆ. ಹೀಗೆ ನಾವು ಒಂದಿಷ್ಟು ಅಂಶಗಳನ್ನ ನೆನಪಲ್ಲಿಟ್ಕೊಳ್ಬೇಕು. ಆಮೇಲೆ ಇತಿಹಾಸದಲ್ಲಿ 100ಕ್ಕೆ 100 ಅಂಕ ತಗೋಬೇಕು ಅಂದ್ರೆ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ನೀವು ಓದ್ತಾ ಏನ್ ಮಾಡ್ಬೇಕು ಅಂದ್ರೆ ಒಂದು ಸಣ್ಣ ಪೇಪರ್ನ ಹಾಳೆಯನ್ನ ತಕೊಂಡು, ಅಥವಾ ಸಣ್ಣ ಚೊಳಕೆ ಅಂತ ಕರಿತೀವಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ, ಚೊಳಕೆಯನ್ನ ಮಾಡಿಕೊಂಡು ಅದರಲ್ಲಿ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು. ಭಾರತದ ಪ್ರಾಕೃತಿಕ ಲಕ್ಷಣ, ಭಾರತದ ಮೇಲೆ, ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವ, 6 ಲಕ್ಷಣಗಳು. 6 ಲಕ್ಷಣಗಳನ್ನ ಬರ್ಕೊಂಡು, ಈಗ ಹಿಮಾಲಯ ಏನ್ ಮಾಡುತ್ತೆ, ಅಲ್ಲೇ ಸಣ್ಣಗೆರೆ ಹಾಕೊಳ್ಳೋದು, ರಕ್ಷಣೆ ಕೊಡುತ್ತೆ, ಅನೇಕ ಜೀವಂತ ನದಿಗಳ ಉಗಮ ಸ್ಥಳವಾಗಿದೆ, ಮಧ್ಯ ಏಷ್ಯಾದಿಂದ ಬೀಸುವ ಶೀತಗಾಳಿಗಳನ್ನ ತಡೆಯುತ್ತೆ. ಹೀಗೆ ಪಾಯಿಂಟ್ಸ್ ಮಾಡಿ ನಾವೇನ್ ಮಾಡ್ಬೇಕು, ಅವಾಗ ಅದನ್ನ ಮೆಲ್ಕ್ ಹಾಕೋತಾ ಇರಬೇಕು. ಮತ್ತು ಪರೀಕ್ಷೆಯ ಹಿಂದಿನ ಸಂದರ್ಭಗಳಲ್ಲಿ ಆ ಶಾರ್ಟ್ ನೋಟ್ಸ್ ನಮ್ಮ ಉಪಯೋಗಕ್ಕೆ
ಬರುತ್ತೆ. 100 ಮಾರ್ಕ್ಸ್ ಅನ್ನ ತೆಗಿಲೇಬೇಕು, ತೆಗೆದೇ ತೆಗಿತೀನಿ ಅನ್ನುವ ಕಾನ್ಫಿಡೆನ್ಸ್ ಇಂದ ಓದೋದಕ್ಕೆ ಶುರು ಮಾಡಿದ್ರೆ, ಹಾಗೂ ನಾನು ಹೇಳಿರುವ ಒಂದಿಷ್ಟು ಟ್ರಿಕ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಖಂಡಿತ ಸಾಧ್ಯ ಆಗತ್ತೆ. ಹಾಗೂ ಆದಷ್ಟು ಚಾರ್ಟ್ ಗಳನ್ನ ಮಾಡಬೇಕು. ಆದಷ್ಟು ನಿಮ್ಮ ಗೋಡೆಗಳ ತುಂಬಾ ಆ ಚಾರ್ಟ್ಗಳು ಕಣ್ಣಿಗೆ ಕಾಣುವಂಗೆ ಇರಬೇಕು. ಒಂದು ಚಾರ್ಟ್ ಅನ್ನ ನಿಮ್ಗೆ ಹೇಳ್ತೀನಿ, ಒಂದು ದೊಡ್ಡ ಚಾರ್ಟ್ ಮಾಡ್ಕೋಬೇಕು. ಆ ಚಾರ್ಟ್ ಅಲ್ಲಿ ಏನು ಅಂದ್ರೆ, ಒಂದು ಕಡೆ ಸಾಮ್ರಾಜ್ಯಗಳ ಹೆಸರು ಬರ್ಕೋತಾ ಬರಬೇಕು. ಮುಂದಿನ ಕಾಲಮ್ ಅಲ್ಲಿ ಸಾಮ್ರಾಜ್ಯದ ಸ್ಥಾಪಕ, ಮುಂದಿನ ಕಾಲಮ್ ಅಲ್ಲಿ ಅವರ ರಾಜಲಾಂಛನ, ಮುಂದಿನ ಕಾಲಮ್ ನಲ್ಲಿ ಅವರ ರಾಜಧಾನಿ, ಮುಂದಿನ ಕಾಲಮ್ ನಲ್ಲಿ ಅವರ ಶ್ರೇಷ್ಠ ದೊರೆ, ಮುಂದಿನ ಕಾಲಮ್ ನಲ್ಲಿ ಆ ಶ್ರೇಷ್ಠ ದೊರೆಯ ಒಂದೆರಡು ಸಾಧನೆಗಳು. ಈಗ ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯ, ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಶ್ರೇಷ್ಠ ದೊರೆ ಇನ್ನೊಂದು ಕಾಲಮ್ ಮಾಡ್ಕೋಬೇಕು ಅಶೋಕ, ಅವರ ಲಾಂಛನ ಧರ್ಮಚಕ್ರ, ರಾಜಧಾನಿ ಪಾಟಲಿಪುತ್ರ, ಅಶೋಕನ ಸಾಧನೆಗಳು ಕಳಿಂಗ ಯುದ್ಧ, ಶಿಲಾಶಾಸನಗಳು, ಆನಂತರದಲ್ಲಿ ಅಶೋಕನ ಧಮ್ಮ, ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಕೈಗೊಂಡಂತಹ ಕಾರ್ಯಗಳು. ಈ ತರ ಎಲ್ಲವನ್ನ ಬರ್ಕೊಂಡು ಬರ್ಬೇಕು. ಮೌರ್ಯ ಆದ್ಮೇಲೆ ಕುಶಾನರನ್ನ ಬರ್ಕೋಬೇಕು, ಚೋಳರನ್ನ ಬರ್ಕೋಬೇಕು, ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ನಂತರದ ಚಾಲುಕ್ಯ, ದೆಹಲಿ ಸುಲ್ತಾನರಲ್ಲಿ ಮತ್ತೆ ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್, ಲೋಧಿ, ಆನಂತರ ಮುಘಲ್, ಆನಂತರ ವಿಜಯನಗರ, ಬಿಜಾಪುರದ ಆದಿಲ್ ಶಾಹಿಗಳು, ಬಹಮನಿ ಸುಲ್ತಾನರು, ಹೀಗೆ ಎಲ್ಲವನ್ನ ನಾವು ಬರ್ಕೊಂಡು ಹೋಗಿ ಅದೊಂದು ಚಾರ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ವಿಶಾಲವಾದಂತಹ ಐಡಿಯಾ ಸಿಕ್ಬಿಡುತ್ತೆ. ಹಾಗೂ ಆ ಐಡಿಯಾವೇ ನಿಮ್ಮನ್ನ 100ಕ್ಕೆ 100ರ ಗುರಿಗೆ ತಗೊಂಡು ಹೋಗುತ್ತೆ. ಸೊ ಹೀಗೆ ನನಗೆ ನನ್ನ ಅನುಭವಕ್ಕೆ ಬಂದಂತಹ ಒಂದಿಷ್ಟು ವಿಚಾರಗಳನ್ನ 100ಕ್ಕೆ 100 ತೆಗೆದುಕೊಳ್ಳೋದು ಹೇಗೆ ಅನ್ನುವ ವಿಚಾರವನ್ನ ನಿಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೀನಿ. ಇದನ್ನ ಫಾಲೋ ಮಾಡಿ. ನಿಮ್ಗೆಲ್ಲರಿಗೂ ಗುಡ್ ಲಕ್. 100ಕ್ಕೆ 100 ತೆಗಿರಿ. ಸಾಧನೆಗೆ ಪರಿಶ್ರಮ ಬಹಳ ಮುಖ್ಯ, ಸಮಯ ಪರಿಪಾಲನೆ ಬಹಳ ಮುಖ್ಯ. ನೀವು ಸಮಯವನ್ನ ಗೌರವಿಸಿದರೆ ನಿಮ್ಮನ್ನ ಗೌರವಿಸುವ ಸಮಯ ಬಂದೇ ಬರುತ್ತೆ. ಥ್ಯಾಂಕ್ ಯು.